ರೈತ ದೇಶದ ಬೆನ್ನೆಲುಬು. ರೈತ ಒಕ್ಕದಿದ್ದರೆ ಜಗವೆಲ್ಲ ಬಿಕ್ಕುವುದು ಅಂತ ಹೇಳಿ ಏನೋ ಗಾದೆ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಆದ್ರೆ ಅದರಂತೆ ಸರ್ಕಾರ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ, ಕರ್ನಾಟಕ ಸರ್ಕಾರ, ವಿಧಾನಸೌಧ ಬೆಂಗಳೂರು ಇವರಿಗೆ ಮಾನ್ಯ ತಹಸೀಲ್ದಾರ್ ಅವರಿಂದ ಮುಖಾಂತರ ನಾವು ರೈತ ಸಂಘ ವತಿಯಿಂದ ಮನವಿಯನ್ನ ಸಲ್ಲಿಸ್ತಾ ಇದ್ದೀವಿ. ವಿಷಯ 45ನೇ ರೈತ ಹುತಾತ್ಮ ದಿನಾಚರಣೆ ಅಂಗವಾಗಿ ರೈತ ವಿರೋಧಿ ನೀತಿ ಅನುಸರಿಸುತ್ತಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತ ವಿರೋಧಿ ನೀತಿಯನ್ನು ಕೈಬಿಟ್ಟು ರೈತ ಪರವಾಗಿ ಕೆಲಸ ಮಾಡಲು ಒತ್ತಾಯ ಮನವಿ. ಕಳೆದ 45 ವರ್ಷಗಳ ಹಿಂದೆ ನರಗುಂದು ನವಲಗುಂದು ರೈತರಷ್ಟ ಸಂಘಟನೆಗಳು ಪರಿಹಾರಕ್ಕಾಗಿ ನಿರಂತರವಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ವಿರುದ್ಧ ಹೋರಾಟಗಳ ಮುಖಾಂತರ ಒತ್ತಾಯ ಮಾಡುತ್ತಾ ಬಂದಿದ್ದರೂ ಸಹ ನಾವು ಆಯ್ಕೆ ಮಾಡಿದ ಸರ್ಕಾರಗಳು ಬೇಜವಾಬ್ದಾರಿಯಿಂದ ಆಡಳಿತದಿಂದ ರೈತರ ಸಮಸ್ಯೆಗಳನ್ನು ಹೆಚ್ಚಾಗುತ್ತಲಿವೆ ಹಾಗೂ ಅಮಾಯಕ ರೈತರ ಆತ್ಮಹತ್ಯೆಯು ದಾರಿ ಹಿಡಿದಿದ್ದಾರೆ. ರಾಜ್ಯದ ಈವರೆಗೂ ನಡೆದ ರೈತ ಚಳವಳಿ ಹಾಗೂ ಹೋರಾಟಗಳ ಸಮಯದಲ್ಲಿ ಪೊಲೀಸರ ಗುಂಡಿಗೆ 153 ಜನ ರೈತರು ಹುತಾತ್ಮರಾಗಿದ್ದಾರೆ. ಪ್ರತಿ ವರ್ಷ ಮದ್ದು ಗುಂಡು ಇಲ್ಲದೆ ಸಾಲಬಾಧೆ ತಾಳದೆ ಪ್ರತಿ ವರ್ಷ ರಾಷ್ಟ್ರೀಯ ರಕ್ಷಣಾ ಬ್ಯೂರೋ ವರದಿಗಳ ಪ್ರಕಾರ 1,50,000ರಿಂದ 2 ಲಕ್ಷದವರೆಗೂ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ. ಈ ಆತ್ಮಹತ್ಯೆ ಪ್ರಕರಣಗಳಲ್ಲಿ ಸರ್ಕಾರ ಪ್ರತಿ ವರ್ಷ 15,000ರಿಂದ 20,000 ರೈತಗಳ ಆತ್ಮಹತ್ಯೆ ಪರಿಹಾರ ಧನವನ್ನು ವಿತರಿಸುತ್ತಿಕೊಳ್ಳಲಾಗಿದೆ. ಇದನ್ನು ಆತ್ಮಹತ್ಯೆ ಎಂದು ಕರೆದು ಸರ್ಕಾರಗಳು ಪ್ರಾಯೋಜಿತ ಕೊಲೆಗಡುಕು ತನ್ನ ಕೆಲಸ ಮುಂದುವರಿಯುತ್ತಲಿವೆ. ಈ ಕೆಳಕಂಡ ಹಕ್ಕೊತ್ತಾಯಗಳ ಬಗ್ಗೆ ಗಂಭೀರವಾಗಿ ಚರ್ಚಿಸಿ ತೀರ್ಮಾನಗಳನ್ನು ತೆಗೆದುಕೊಳ್ಳಲು ದಿನಾಂಕ 21/7/2025 ಬೆಳಗ್ಗೆ 9 ಗಂಟೆಗೆ ಹುಣಗುಂದ ತಾಲೂಕಿನ ಕಮತಿ ಸರ್ಕಲ್ನಲ್ಲಿ ತಮ್ಮ ಮೂಲಕ ಈ ಮನವಿ ಪತ್ರ ಸರ್ಕಾರಕ್ಕೆ ತಲುಪಿಸುವ ಒತ್ತಾಯಿಸಲಾಗಿದೆ. ಹಕ್ಕೊತ್ತಾಯಗಳು ಡಾಕ್ಟರ್ MS ಸ್ವಾಮಿನಾಥನ್ ವರದಿ 2004ರಿಂದ ದಿನಾಂಕ 4/10/2006 5ನೇ ಅಂತಿಮ ವರದಿಯನ್ನು ಕೊಟ್ಟಿದ್ದು, ಆ ವರದಿ ಸರ್ಕಾರಕ್ಕೆ ತಲುಪಿಸಿ 20 ವರ್ಷ ಕಳೆದರೂ ವರದಿ ಬಿಡುಗಡೆಯಾಗುವುದಿಲ್ಲ. ಆದ ಕಾರಣ ರೈತರ ಆತ್ಮಹತ್ಯೆ ತಡೆಯಲು ಡಾಕ್ಟರ್ MS ಸ್ವಾಮಿನಾಥನ್ ವರದಿ ಪ್ರಕಾರ C2+50 ಪ್ರಕಾರ ಕನಿಷ್ಠ ಬೆಂಬಲ ಬೆಲೆಯನ್ನು ಕಾನೂನುಬದ್ಧಗೊಳಿಸಲು ಕೇಂದ್ರ ಸರ್ಕಾರ ಜಾರಿಗೊಳಿಸಬೇಕು. ರೈತರಿಗೆ ಮಂಜೂರು ಮಾಡಿರುವ ಜಮೀನುಗಳನ್ನು ಮತ್ತಷ್ಟು ವೇಗವಾಗಿ ಅಳತೆ ಮಾಡಿ ಪೋಡಿ ಮಾಡಬೇಕು ಹಾಗೂ ಈಗಾಗಲೇ ಪೋಡಿ ಮಾಡಿರುವ ಜಮೀನುಗಳ ಹೊಸ ಸರ್ವೆ ನಂಬರ್ಗಳನ್ನು ಪಹಣಿಗಳಿಗೆ ಇಂಡೀಕರಣ ಮಾಡಬೇಕು. ಕಂದಾಯ ಇಲಾಖೆಯಲ್ಲಿ ರೈತರ ಕೆಲಸ ಕಾರ್ಯವನ್ನು ಸರಿಯಾದ ಸಮಯಕ್ಕೆ ಆಗುತ್ತಿಲ್ಲ. ರೈತರನ್ನು ವರ್ಷಾನುಗಟ್ಟಲೆ ಕಚೇರಿಗಳಿಗೆ ಸುತ್ತಲಾಗಿ ಅಧಿಕಾರಿಗಳು ಆದಷ್ಟು ಬೇಗನೆ ಗಮನ ಹರಿಸಿ ಕೆಲಸಗಳನ್ನು ಮಾಡಿಕೊಡಬೇಕು. ವೈಜ್ಞಾನಿಕ ಬೆಲೆ ನೀತಿಯಿಂದಾಗಿ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡಬೇಕು. ಹುಣಗುಂದ ತಾಲೂಕು ಸಂಪೂರ್ಣ ನೀರಾವರಿಗೆ ಒಳಪಡಿಸಬೇಕು. ಬೆಳೆ ನಷ್ಟದ ರೈತರಿಗೆ ಫಸಲು ಬಿಮಾ ಯೋಜನೆ ಕಂಪನಿಯಿಂದ ಹಣ ಬಿಡುಗಡೆಗೊಳಿಸಬೇಕು. ಬೆಳೆ ನಷ್ಟದ ರೈತರ ಮೇಲೆ ಅರಣ್ಯ ಇಲಾಖೆ ದೌರ್ಜನ್ಯ ಮಾಡಿ ಒತ್ತುವರಿ ನೆಪವೊಡ್ಡಿ ರೈತರನ್ನು ಭೂಮಿಯಿಂದ ಒಕ್ಕಲೆಬ್ಬಿಸುವುದನ್ನು ಕೂಡಲೇ ನಿಲ್ಲಿಸಬೇಕು ಹಾಗೂ ಸರ್ಕಾರ ಮಧ್ಯಪ್ರವೇಶ ಮಾಡಿ ರೈತರಿಗೆ ನ್ಯಾಯ ದೊರಕಿಸಿಕೊಡಬೇಕು. ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಶಾಸಕರು ಆಯ್ಕೆ ಸಮಿತಿಯಲ್ಲಿರುವುದರಿಂದ ರೈತ ವಿರೋಧಿ ಕೃಷಿ ಕಾಯ್ದೆಯನ್ನು ರಾಜ್ಯ ಸರ್ಕಾರ ಕೂಡಲೇ ವಾಪಸ್ ಪಡೆಯಬೇಕು. ಆಲಮಟ್ಟಿ ಡ್ಯಾಮ್ ಅನ್ನು 519ರಿಂದ 524ಕ್ಕೆ ಎತ್ತರ ಏರಿಸಬೇಕು. ಕೇಂದ್ರ ಸರ್ಕಾರ ಜಾರಿಗೆ ತರಲು ಹೊರಟಿರುವ ವಿದ್ಯುತ್ ಖಾಸಗೀಕರಣ ಮಸೂದೆಯನ್ನು ವಾಪಸ್ ಪಡೆಯಬೇಕು. ರೈತರ ಪಂಪ್ ಸೆಟ್ಗಳಿಗೆ ವಿದ್ಯುತ್ ಸಂಪರ್ಕ ಪಡೆಯಲು ರಾಜ್ಯ ಸರ್ಕಾರ ಜಾರಿ ಮಾಡಿರುವ ಸ್ವಯಂ ಆರ್ಥಿಕ ಯೋಜನೆಯನ್ನು ಕೂಡಲೇ ವಾಪಸ್ ಪಡೆಯಬೇಕು. ಈ ರೀತಿ ನಮ್ಮ ಎಲ್ಲ ರೈತರ ಹಕ್ಕೊತ್ತಾಯಗಳನ್ನು ಕಂದಾಯ ಇಲಾಖೆ ಉಪ ತಹಸೀಲ್ದಾರ್ ವತಿಯಿಂದ ಸರ್ಕಾರಕ್ಕೆ ಸಲ್ಲಿಸಬೇಕೆಂದು ನೀವು ಬರ್ರಿ. ಜೈ ಜವಾನ್, ಜೈ ಕಿಸಾನ್.